ಜೊತೆಗೆ ಇವತ್ತು 18ನೇ ತಾರೀಕು ನಮ್ಮ ಮಾಜಿ ಪ್ರಧಾನಮಂತ್ರಿಯಾದಂತಹ ದೇವೇಗೌಡರ ಹುಟ್ಟುಹಬ್ಬ ಕೂಡ ಆಗಿರುತ್ತೆ ಇವತ್ತು. ಸೊ ಈ ಒಂದು ನೋಡಿ ಭೀಕರ ಒಂದು ಆಕ್ಸಿಡೆಂಟ್ ಇವತ್ತು ಬೆಳಗ್ಗೆ ಆಗಿರ್ತಕ್ಕಂಥದ್ದು. ಇದು ಒಂದಕ್ಕೊಂದು ಫ್ಲೈಟು ಕ್ರ್ಯಾಶ್ ಆಗಿ ಆಗ್ತಕ್ಕಂಥ ಒಂದು ಇದಾಗಿರುತ್ತೆ. ನಾನು ಮೊದಲಿಗೆ ಹೇಳಿದೆ, ಇಂಥ ಡೇಟ್ಗಳು, ಇಂಥ ಕಾಂಬಿನೇಷನ್ಗಳು ಬಂದಾಗ ಅಂದರೆ 1 ಮತ್ತು 8 ಮತ್ತು 6 ಅನ್ನೋದು ಕಾಂಬಿನೇಷನ್ ಬಂದಾಗೆಲ್ಲ ಈ ಥರ ತುಂಬ ಇನ್ಸಿಡೆಂಟ್ ಆಗುತ್ತೆ ಅಂತ. ಇವತ್ತು ಕೂಡ ಅದು ನಡೆದಿದೆ. ಮತ್ತು ಇವತ್ತು ದೇವೇಗೌಡರ ಮಾಜಿ ಪ್ರಧಾನಿಯಾದ ದೇವೇಗೌಡರ ಒಂದು ಹುಟ್ಟುಹಬ್ಬ ಕೂಡ ಆಗಿರುತ್ತೆ. ಸೊ ಅವರ ಒಂದು ಹುಟ್ಟುಹಬ್ಬಕ್ಕೆ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ. ಜೊತೆಗೆ ದೇವರು ಅವ್ರಿಗೆ ತುಂಬ ಚೆನ್ನಾಗಿಟ್ಟಿರಲಿ ಅಂತ ದೇವರಲ್ಲೂ ಕೂಡ ಪ್ರಾರ್ಥಿಸ್ಕೊಂಡಿದ್ದೀನಿ. ಮತ್ತು ದೇವೇಗೌಡರಿಗೆ ನೋಡಿ ಇವತ್ತು 18 1 and 8 1 ಮತ್ತು 8 18ನೇ ತಾರೀಕು ಅಂತ ಬಂದಾಗ ಎಲ್ಲ ಒಂದು ಕಡೆ ಅವರ ಆರೋಗ್ಯ ಸಮಸ್ಯೆ ಕೂಡ ಕಾಡ್ಬೋದು. ಯಾಕಂದರೆ ಇವತ್ತು ಸ್ಟಾರ್ಟಿಂಗು ಅವರ ಒಂದು ಜನ್ಮದಿನ ಆದರೂ ಎಲ್ಲ ಒಂದು ಕಡೆ ಆರೋಗ್ಯ ಸಮಸ್ಯೆ ಅವ್ರನ್ನ ಕಾಡ್ಬೋದು ಅಂತ ಹೇಳುತ್ತೆ. ಯಾಕಂದರೆ ಈ ವರ್ಷದ ಡೇಂಜರಸ್ ನಂಬರ್ 1 8 ಇವತ್ತು ಪಾಸ್ ಆಗಿರೋದ್ರಿಂದ. ಅದೇ ರೀತಿ ಆರ್ ಸಿ ಬಿ ಮ್ಯಾಚು ಫಸ್ಟೇ ಹೇಳಿದ್ದೆ ಫೈನಲ್ಗೆ ಬರುತ್ತೆ ಅಂತ. ಸೊ ಸತತವಾಗಿ ಆರ್ ಸಿ ಬಿ ಮ್ಯಾಚು ವಿನ್ ಆಗಿದೆ, ನಿಮಗೂ ಗೊತ್ತಿದೆ. ಇನ್ನೊಂದು ಮ್ಯಾಚ್ ಬ್ಯಾಲೆನ್ಸ್ ಇದೆ. ಸೊ ಆರ್ ಸಿ ಬಿ ಅವರು ಫೈನಲ್ ಕಡೆಗೆ ಬರ್ತಾ ಇದ್ದಾರೆ. ಸೊ ಫೈನಲ್ಗೂ ಅವರು ಸೆಲೆಕ್ಟಾಗಿ ಫೈನಲಲ್ಲಿ ಆಡ್ತಾರೆ ಅಂತ ಅದನ್ನು ಸ್ವಲ್ಪ ಶೋರಾಗಿ ಹೇಳ್ತಾ ಇದ್ದೀನಿ. ಆರ್ ಸಿ ಬಿ ಬಂದೇ ಬರುತ್ತೆ ಅಂತ. ಮತ್ತು ವಿನ್ನಿಂಗ್ ಡೇಟಲ್ಲಿ ನೋಡೋಣ, ಅದು ಮುಂದಿನ ಡೇಟ್ ಇದೆ. ಹೆಂಗೂ ಫೈನಲ್ಸ್ಗೆ ಬಂದಿದ್ದಾರೆ, ಫೈನಲ್ಸ್ಗೆ ಬರ್ತಾರೆ ಅನ್ನೋದು ಒಂದನ್ನು ಹೇಳಿದೆ, ಅದು ಫೈನಲ್ಸ್ಗೆ ಬಂದಿದ್ದಾರೆ ಅಂತ ಹೇಳ್ಬೋದು. ಮತ್ತು ಜೊತೆಗೆ ಇವತ್ತು ನೋಡಿ ವೃಷಭ ರಾಶಿ ರೋಹಿಣಿ ನಕ್ಷತ್ರ ಮಧ್ಯಾಹ್ನದ ಮೇಲೆ ಮೃಗಶಿರ ನಕ್ಷತ್ರ ಸ್ಟಾರ್ಟ್ ಆಗಿದೆ. ಇವತ್ತಿನ ಬೆಳಗಿನ ಒಂದು ರೋಹಿಣಿ ನಕ್ಷತ್ರ ವೃಷಭ ರಾಶಿ ಟೈಮ್ ಚೆನ್ನಾಗಿಲ್ಲ ಅನ್ನೋದಕ್ಕೆ ಇವತ್ತು ಬೆಳಗಿನ ಒಂದು ಇನ್ಸಿಡೆಂಟೇ ಉದಾಹರಣೆ ಆಗಿದೆ. ಯಾಕಂದರೆ ಈ ರೋಹಿಣಿ ನಕ್ಷತ್ರ ವೃಷಭ ರಾಶಿಯವ್ರಿಗೆ ಟೈಮ್ ತುಂಬ ಚೆನ್ನಾಗಿಲ್ಲ, ಟೈಮ್ ತುಂಬ ಕೆಟ್ಟಿದೆ. ಇದೇ ಡಿ ಕೆ ಶಿವಕುಮಾರ್ ಅವ್ರದ್ದು ಕೃತಿಕಾ ನಕ್ಷತ್ರ ಆಗಿರುತ್ತೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಆಗಿರುತ್ತೆ. ನೋಡಿ ಅವರು ಇವತ್ತು ಇದಕ್ಕೆ ಹೋಗಿದ್ದಾರೆ, ತಿರುಪತಿಯ ಒಂದು ದರ್ಶನಕ್ಕೆ ಹೋಗಿದ್ದಾರೆ. ಸೊ ಅವರು ತಿರುಪತಿಯಲ್ಲಿ ಇವತ್ತು ದರ್ಶನ ಮಾಡ್ತಿದ್ದಾರೆ. ಅವ್ರಿಗೆ ಇವತ್ತಿನ ಒಂದು ನಕ್ಷತ್ರ ಬಂದು ಅವ್ರಿಗೆ ತುಂಬ ಸಂಪತ್ತನ್ನು ತಂದುಕೊಡುವಂಥ ಒಂದು ನಕ್ಷತ್ರ ಆಗಿರುತ್ತೆ. ಯಾಕಂದರೆ ಅವರು ಕೃತಿಕಾ ನಕ್ಷತ್ರ ಆಗಿರೋದ್ರಿಂದ ಇವತ್ತು ರೋಹಿಣಿ ನಕ್ಷತ್ರ ಮತ್ತು ಮೃಗಶಿರ ನಕ್ಷತ್ರ ಆಗಿರುತ್ತೆ. ಸೊ ಇವತ್ತಿನ ನಕ್ಷತ್ರ ಅವ್ರಿಗೆ ತುಂಬ ಯೋಗವನ್ನು ತಂದುಕೊಡುವಂಥ ನಕ್ಷತ್ರ. ಇವತ್ತು ಒಳ್ಳೆಯದು. ಇವತ್ತಿನ ನಕ್ಷತ್ರಕ್ಕೆ ಅನುಗುಣವಾಗಿ ಅವರು ತಿರುಪತಿಯ ಒಂದು ದರ್ಶನ ಮಾಡ್ತಿದ್ದಾರೆ. ಸೊ ಅವ್ರಿಗೂ ಕೂಡ ನೋಡಿ ಈ ಒಂದು ಸತತ ಈ 3 ತಿಂಗಳು ಅವರು ತುಂಬ ಕಷ್ಟಪಟ್ಟರೆ ಅವರು ಕೂಡ CM ಆಗುವಂಥ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಏನಕ್ಕಪ್ಪ ಅಂತಂದರೆ ನೋಡಿ ಶನಿ ಅವರಿಗೆ 7:30 ಸ್ಟಾರ್ಟ್ ಆಗುತ್ತೆ. ಇದೇ 27 2ನೇ ತಿಂಗಳು ಅಂದರೆ ಫೆಬ್ರವರಿ 27ಕ್ಕೆ ಶನಿ ಮೇಷರಾಶಿಗೆ ಪ್ರವೇಶ ಆಗ್ತಿದ್ದಾನೆ. ಮೀನರಾಶಿಯಿಂದ ಆ ಒಂದು 7:30 ಏನು ನಡೆಯುತ್ತೆ, ಏನು ಸ್ಟಾರ್ಟ್ ಆಗುತ್ತೆ, ಆ ಒಂದು ಟೈಮಲ್ಲಿ ಅವರು CM ಆಗುವಂಥ ಚಾನ್ಸಸ್ಸು 100% ಅಲ್ಲ 1000% ಆ ಚಾನ್ಸಸ್ ಇರುತ್ತೆ ಅವ್ರಿಗೆ. ಯಾಕೆ ಅಂದರೆ ಎಲ್ಲರೂ ಕೂಡ MLAಗಳಾಗಬೇಕಾದ್ರೆ, ಮಿನಿಸ್ಟರ್ಗಳಾಗಬೇಕಾದ್ರೆ ಎಲ್ಲರಿಗೂ ಈ ಶನಿ 7:30 ನಡಿಬೇಕಾದ್ರೆ ತುಂಬ ಜನ ಮಂತ್ರಿ ಪದವಿಯನ್ನು ನೋಡಿದ್ದಾರೆ. ಮತ್ತು MLA, ಮಿನಿಸ್ಟರ್ಸು, ಕಾರ್ಪೊರೇಟರ್ಸು ಇವರೆಲ್ಲರ ಜಾತಕವನ್ನು ನೋಡಿದಾಗ 7:30 ಅವರು ಈ ಒಂದು ಪಟ್ಟವನ್ನು ತೊಗೊಂಡಿದ್ದಾರೆ. ಅದೇ ರೀತಿ ಇವಾಗ ಇವ್ರಿಗೂ ಕೂಡ 7:30 ಇರೋದ್ರಿಂದ ಅವ್ರಿಗೂ ಕೂಡ ಒಂದು ಶನಿ ಬದಲಾಗಕ್ಕೆ ಇನ್ನು ಒಂದು 6 ತಿಂಗಳಿದೆ. ಈ 6 ತಿಂಗಳವರೆಗೆ ಅವರು ಸ್ವಲ್ಪ ಎಲ್ಲೋ ಒಂದು ಕಡೆ ಒಂಚೂರು ತುಂಬ ಈ ಥರ ದೇವರ ಧ್ಯಾನ ಆಗಿರ್ಬೋದು, ಒಂದು ತುಂಬ ಪಾಸಿಟಿವ್ ಪ್ಲೇಸ್ಗೆ ಅವರು ಭೇಟಿ ಕೊಟ್ಟಾಗ ಖಂಡಿತ ಅವರು CM ಆಗುವಂಥ ಚಾನ್ಸಸ್ ಇದೆ. ಅದರಲ್ಲೂ 7:30 ಬಂದರೆ ಖಂಡಿತ ಅವ್ರು ಆಗ್ತಾರೆ ಅಂತ ಹೇಳ್ಬೋದು.